ಹಿಂದೂಗಳ ಮಧ್ಯೆ ಒಡಕು ಹುಟ್ಟಿಸುವ ಉದ್ದೇಶದಿಂದ ಜಾತಿ ಗಣತಿ ಮಂಡನೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿರುವಂತಹ ಸಂಸದ ಜಗದೀಶ್ ಶೆಟ್ಟರ್ ಜಾತಿಗಳ ಮಧ್ಯೆ ಸಂಘರ್ಷ ಹುಟ್ಟಿಸುವುದೇ ಜಾತಿ ಗಣತಿ ಮಂಡನೆಯ ಉದ್ದೇಶ 2014ರಲ್ಲಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ವರದಿ ಸಿದ್ಧವಾಗಿತ್ತು 10 ವರ್ಷ ಬಿಟ್ಟು ಈಗ ಕ್ಯಾಬಿನೆಟ್ ಅಪ್ರೂವಲ್ ಪಡೆಯಲು ಹೊರಟಿದ್ದಾರೆ 2014ರ ವರದಿ ಈಗ ನಾವು 2025ನೇ ಇಸ್ವಿಯಲ್ಲಿ ಇದ್ದೇವೆ ಈಗ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅಹಮದಾಬಾದ್ನಲ್ಲಿ ರಾಹುಲ್ ಗಾಂಧಿಗೆ ಜಾಡಿಸಿದ್ದಾರೆ ಹೀಗಾಗಿ ಅಲ್ಲಿ ವರದಿ ಮಂಡನೆಗೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಿಎಂ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಆ ಒಂದು ಜಾತಿ ಗಣತಿ ವರದಿ ಈ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ ಹಿಂದೂಗಳ ಮಧ್ಯೆ ಒಡಕು ಹುಟ್ಟಿಸುವ ಉದ್ದೇಶದಿಂದ ಜಾತಿ ಗಣತಿಯನ್ನ ಮಾಡಲಾಗಿದೆ ಅದೇ ಮುಖ್ಯ ಉದ್ದೇಶ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರು ಗುಡುಗಿದ್ದಾರೆ ಜಾತಿಗಳ ಮಧ್ಯೆ ಸಂಘರ್ಷವನ್ನ ಹುಟ್ಟಿಸುವುದೇ ಜಾತಿ ಗಣತಿ ಮಂಡನೆಯ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ 2014ರಲ್ಲಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈ ಒಂದು ವರದಿ ಸಿದ್ಧವಾಗಿತ್ತು 10 ವರ್ಷ ಬಿಟ್ಟು ಈ ಒಂದು ಕ್ಯಾಬಿನೆಟ್ ಅಪ್ರೂವ್ ಪಡೆಯಲು ಹೊರಟಿದ್ದಾಗ ಈ ಒಂದು ಅಂದ್ರೆ 2014ರಲ್ಲಿ ಮಾಡಿದ್ದಂತಹ ಜಾತಿ ಗಣತಿಯನ್ನು 10 ವರ್ಷ ಬಿಟ್ಟು ಈಗ ಕ್ಯಾಬಿನೆಟ್ ಅಪ್ರೂವಲ್ ಪಡೆಯಲು ಹೊರಟಿದ್ದಾರೆ ಇದು ಯಾವ ನ್ಯಾಯ ಅಂತ ಕೇಳಿದ್ದಾರೆ 2014ರ ವರದಿ ಈಗ ನಾವು 2025ನೇ ಇಸ್ವಿಯಲ್ಲಿ ಇದ್ದೀವಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗರ ಸಭೆ ವಿಚಾರಕ್ಕೂ ಕೂಡ ಶೆಟ್ಟರು ವ್ಯಂಗ್ಯವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ಮೂಲಕ ಹಿಂದೂಗಳಲ್ಲಿ ಒಡಕು ಹುಟ್ಟಿಸಲಾಗ್ತಾ ಇದೆ ಅವರಲ್ಲೇ ಜಾತಿ ಗಣತಿ ಬಗ್ಗೆ ಸಹಮತವಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಶೆಟ್ಟರ್ ಕೇಳ್ತಾ ಇದ್ದಾರೆ ಡಿಸಿಎಂ ನಡೆಗೆ ಸಹಮತವಿಲ್ಲ ಅನ್ನೋದನ್ನ ತೋರಿಸುತ್ತಾರೆ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಆ ಒಂದು ಸಭೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತನಾಡಿದಂತಹ ಜಗದೀಶ್ ಶೆಟ್ಟರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಕ್ಕಲಿಗರ ಸಭೆ ವಿಚಾರಕ್ಕೂ ಕೂಡ ವ್ಯಂಗ್ಯವಾಡಿದ್ದಾರೆ ಜಾತಿ ಗಣತಿಯ ಮೂಲಕ ಹಿಂದೂಗಳಲ್ಲಿ ಒಡಕು ಹುಟ್ಟಿಸಲಾಗ್ತಾ ಇದೆ ಅವರಲ್ಲೇ ಜಾತಿ ಗಣತಿಯ ಬಗ್ಗೆ ಸಹಮತವಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಕೇಳಿದ್ದಾರೆ ಡಿಸಿಎಂ ನಡೆಯೇ ಸಹಮತವಿಲ್ಲ ಅನ್ನೋದು ತೋರಿಸುತ್ತದೆ ಎನ್ನುವಂತಹ ವಿಚಾರವನ್ನು ಕೂಡ ಅವರು ಮಾತನಾಡಿದ್ದಾರೆ ಹಾಗೆ ಡಿಕೆ ಶಿವಕುಮಾರ್ ಅವರ ಒಕ್ಕಲಿಗರ ಸಭೆಗೂ ಕೂಡ ವ್ಯಂಗ್ಯವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಮೊಟ್ಟ ಮೊದಲಿಗೆ ಏನು ಮುಖ್ಯಮಂತ್ರಿ ಆದರು 2014ರಲ್ಲಿ ಅವತ್ತು ಇದನ್ನು ನೇಮಕ ಮಾಡಿದರು ಕಾಂತರಾಜ್ ಆಯೋಗ ಅವರು ಅದೇ ಅವಧಿಯಲ್ಲಿ ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ಅವಾಗನ್ನು ಸ್ವೀಕಾರ ಮಾಡಿ ಅವತ್ತು ಕ್ಯಾಬಿನೆಟ್ ಇಟ್ಟು ಸದನದಲ್ಲಿ ಮಂಡನೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಸಿಎಂ ಆದರು ಮತ್ತೆ ಈಗ ಎರಡನೇ ಅವಧಿಯಲ್ಲಿ ಆದಾಗ ಈಗ ಅದು ವರದಿ ತಯಾರಾಗಿದ್ದು 2014-15ರಲ್ಲಿ ಈಗ 2025ರಾಗದೀವಿ ನಾವು 10 ವರ್ಷ ಡಿಫರೆನ್ಸ್ ಮತ್ತು ಜನಸಂಖ್ಯೆ ಹೆಚ್ಚು ಕಡಿಮೆ ಆಗಿದೆ ಈಗ ಹೊಸದಾಗಿ ಏನಾದರೂ ಸರ್ವೆ ಮಾಡ್ಯಾರ ನೀವು ನಿನ್ನೆ ಮೊನ್ನೆ ಸರ್ವೆ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ 10 ವರ್ಷದಿಂದ ಹಳೇದಿದ್ದು 10 ವರ್ಷದಿಂದ ತಯಾರಾದಂಥ ಈ ಒಂದು ಸಮೀಕ್ಷೆ ಇದು ಜಾತಿ ಸರ್ವೆ ಇದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕೆ ಹೊಂಟಾರ ಕ್ಯಾಬಿನೆಟ್ಗೆ ಅಪ್ರೂವಲ್ ಕೊಡಕ್ಕೆ ಹೊಂಟಾರ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೇನೆ ನಾನು ಇವ್ರಿಗೇನಾದರೂ ಸೆನ್ಸ್ ಮೊನ್ನೆ ಅಹಮದಾಬಾದಲ್ಲಿ ಅವರು ನಾಯಕರು ರಾಹುಲ್ ಗಾಂಧಿ ಅವ್ರು ಡೈರೆಕ್ಷನ್ ಕೊಡ್ತಾರ ಇಲ್ಲ ನೀವೇನೋ ಜಾತಿ ಸಮೀಕರಣ ಇದು ಮಾಡಿ ಸರ್ವೆ ಮಾಡೀವಿ ವರದಿ ಬಂದದೆ ಅದು ಯಾಕೆ ಇನ್ನೂವರೆಗೆ ಕ್ಯಾಬಿನೆಟ್ ತೊಗೊಂಡು ಹೋಗಿಲ್ಲ ಸದನಕ್ಕೆ ಯಾಕೆ ಮಂಡನೆ ಮಾಡಿಲ್ಲ ಅಂತ ಅಲ್ಲಿ ಜಾಡಿಸಿದಾಗ ಎಚ್ಚರಾಗಿ ಈಗ ಮಾಡಕ್ಕೆ ಹೊಂಟಾರ ಅಂದ್ರೆ ನಿಮಗೆ ಮಾಡೋ ಮನಸ್ಸಿಲ್ಲ ನೀವು ಮುಖ್ಯಮಂತ್ರಿ ಇದ್ದಾಗ ಮಾಡೋ ಮನಸ್ಸಿಲ್ಲ ಹೊರಗೆ ಅದನ್ನು ಡಿಸ್ಕ್ಲೋಸ್ ಮಾಡೋ ಮನಸ್ಸಿಲ್ಲ ಆದ್ರೆ ಯಾವಾಗ ರಾಹುಲ್ ಗಾಂಧಿ ನಿಮ್ಮ ಮೇಲೆ ಒತ್ತಡ ತೊಗೊಂಡ್ಬರ್ತಾರ ಆವಾಗ ಇದ್ರ ಬಗ್ಗೆ ವಿಚಾರ ಮಾಡಾಕತ್ತೀರಿ ನಿಮ್ಮಲ್ಲಿ ಗೊಂದಲದ ನಾವು ಪ್ರತಿಪಕ್ಷ ಬಿಟ್ಬಿಡ್ರಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಅಲ್ಲಿ ಮಂತ್ರಿಮಂಡಲ ಪ್ರತಿಯೊಬ್ಬರು ಮಂತ್ರಿಮಂಡಲ ಶಾಸಕರು ಎಲ್ಲರದು 100% ಒಪ್ಪಿಗೆ ಅದನ್ನು ಹೇಳಿಬಿಡ್ಲಿ ಸಿದ್ದರಾಮಯ್ಯ ಇವತ್ತು ಯಾರು ದಾವಣಗೆರೆ ಶಿವಗಂಗಾ ಅಂತ ಶಾಸಕರು ಕಾಂಗ್ರೆಸ್ಸಿನ ಶಾಸಕರು ಅವ್ರು ಹೇಳಿದ್ರೆ ಇದು ಒಪ್ಪುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಮಂತ್ರಿಗಳು ಹೇಳ್ತಾರೆ ಎಷ್ಟೋ ಬರೀ
ಎಂ ಬಿ ಪಾಟೀಲ್ರು ಲಿಂಗಾಯತರು 1 ಕೋಟಿ ಮೇಲೆ ಅದಾರ, ಇದು ತಪ್ಪಾಗಿದೆ ಅಂತ ಹೇಳ್ತಾರ. ಅಂದ್ರೆ ನಿಮ್ಮಲ್ಲಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಸಹಕಾರ ಇಲ್ಲ, ಒಂದು ಸರ್ವಮತ ಅಭಿಪ್ರಾಯ ಇಲ್ಲ ಜಾತಿ ಸಮೀಕ್ಷೆ ಬಗ್ಗೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಸುಪ್ರೀಂ ಕೋರ್ಟ್ ಮತ್ತು ಇನ್ನಿತರ ರೂಲಿಂಗ್ಸ್ ಪ್ರಕಾರ ಈ ಒಂದು ಜಾತಿ ಸಮೀಕ್ಷೆ ಸೆನ್ಸಸ್ ಮಾಡುವಂಥದ್ದು ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಜಾತಿಗಳ ಸಮೀಕ್ಷೆ ಮತ್ತೊಂದು ಸೆನ್ಸಸ್ ಮಾಡುವಂಥದ್ದು ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಧಿಕಾರ. ಅದಕ್ಕೆ ಅದನ್ನ ಬೇರೆ ಹೆಸರಿನಲ್ಲಿ ಅದನ್ನ ಅಧಿಕಾರ ತೆಗೆದುಕೊಂಡು ಅದನ್ನೇ ನೀವು ಹೊರಗೆ ಹಾಕಲಿಕ್ಕೆ 10 ವರ್ಷ ಬೇಕಾಯಿತು. ಹೀಗಾಗಿ ಇದೊಂದು ಅವೈಜ್ಞಾನಿಕವಾದಂಥ ಜಾತಿ ಸರ್ವೆ, ಜಾತಿ ಗಣಿತ, ಇದು ಅವೈಜ್ಞಾನಿಕ. ನೀವು ಈಗ ಎಷ್ಟೋ ಮಂದಿ ಹೇಳಾಗತ್ತಾರ, ನಮ್ಮನೆಗೆ ಯಾರು ಬಂದಿಲ್ರಿ, ನಮ್ಮನೆಗೆ ಯಾರು ಸಮೀಕ್ಷೆ ಮಾಡಕ್ಕೆ ಬಂದಿಲ್ಲ, ಯಾರು ಹೆಂಗ್ ರಿಪೋರ್ಟ್ ರೆಡಿ ಆಯ್ತು ಅಂದ್ರೆ ಯಾರ ಮನೆಗೂ ಹೋಗಲಾರ್ದೇ ಇಲ್ಲಿ ಬೆಂಗಳೂರು AC ರೂಮ್ನಾಗ ಕೂತು ರಿಪೋರ್ಟ್ ರೆಡಿ ಮಾಡಿದ್ರು, ಅಲ್ಲೆಲ್ಲಿ DC ಕಡೆಯಿಂದ ವರದಿ ತರಿಸ್ಕೊಂಡು, ಇದು ಎಲ್ಲ ಕ್ವಶನ್ ಮಾರ್ಕ್ ಇದೆ. ಮತ್ತು ಲಿಂಗಾಯತ ಸಮಾಜವನ್ನ ಒಡೆದು ಹಾಕುವಂತ ಒಂದು ಪ್ರಯತ್ನ ನಡೆದ, ಒಕ್ಕಲಿಗ ಸಮಾಜವನ್ನು ಒಡೆದು ಹಾಕುವಂಥದ್ದು, ದಲಿತ ವರ್ಗವನ್ನು SC ST ಜನಾಂಗವನ್ನ ಒಡೆದು ಹಾಕುವಂಥದ್ದು, ಅವರನ್ನೇ ಡಿವಿಷನ್ ಮಾಡ್ಯಾರ. ಅತಿ ಹೆಚ್ಚು ಜನಸಂಖ್ಯೆ ಈ ರಾಜ್ಯದಲ್ಲಿ ಅಂತಂದ್ರೆ ಮುಸಲ್ಮಾನರು. ಇದು ಯಾರನ್ನ ನಂಬಲಿಕ್ಕೆ ಸಾಧ್ಯನೋ? ಅತ್ಯಂತ ಹೆಚ್ಚು ಜನಸಂಖ್ಯೆ ಮುಸಲ್ಮಾನರು ಕರ್ನಾಟಕದಲ್ಲಿ ಇದಾರೆ ಅಂದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ.